ಹಲೋ ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತಿನ ನನ್ನ ವಿಡಿಯೋದಲ್ಲಿ ನೋಡಿ, ನಾನಿಲ್ಲಿ 2 ಥರ ಬೀಡ್ಸ್ನ ಉಪಯೋಗಿಸ್ಕೊಂಡು ಸೀರೆಗೆ ಒಂದು ಗ್ರ್ಯಾಂಡ್ ಆದ ಕುಚ್ಚಿನ ಡಿಸೈನ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತಾದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಮತ್ತು ಗ್ರ್ಯಾಂಡ್ ಆದ ಕುಚ್ಚಿನ ಡಿಸೈನ್ ಹೇಗೆ ಹಾಕೋದು ಅಂತ ನೋಡಿಬಿಡೋಣವಾ. ನೋಡಿ, ನಾನಿಲ್ಲಿ 2 ಥರ ಬೀಡ್ಸ್ನ ಅವಾಗೆ ತೋರಿಸಿದೆ. ಮತ್ತು ಸೂಜಿಗೆ 10 ಎಳೆನ ಈ ರೀತಿ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ಕುಚ್ಚು ಕಟ್ಟೋದಕ್ಕೆ ಅಂತ ದಾರ ಸಹ ರೆಡಿ ಮಾಡ್ಕೊಂಡಿದ್ದೀನಿ. ಈ ದಾರನ ಹೇಗೆ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ಲಿಂಕನ್ನು ನಾನು ಆಲ್ರೆಡಿ ನನ್ನ ಚಾನಲ್ನಲ್ಲಿ ವಿಡಿಯೋನ ಹಾಕಿದ್ದೀನಿ. ಅದರ ಲಿಂಕ್ ಮೇಲ್ಗಡೆ ಐ ಬಟನ್ನಲ್ಲೂ ಹಾಕಿದ್ದೀನಿ, ಚೆಕ್ ಮಾಡಿ. ಆವಾಗ ನಿಮಗೆ ಈ ದಾರನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅನ್ನೋದು ಗೊತ್ತಾಗತ್ತೆ. ನೋಡಿ ಫ್ರೆಂಡ್ಸ್, ಫಸ್ಟು ಈ 10 ಎಳೆ ಏನು ನಾವು ತಗೊಂಡಿರ್ತೀವಲ್ಲ ಅದನ್ನು ನಾನಿಲ್ಲಿ ಹೀಗೆ ಬಟ್ಟೆಗೆ ಹಾಕ್ಕೋತಾ ಇದ್ದೀನಿ. ನೋಡಿ, ಒಂದು ಇಷ್ಟುದ್ದ ಬಿಟ್ಕೊಂಡು ನಾನಿಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಗ್ಯಾಪಲ್ಲಿ ನೋಡಿ, ಒಂದಿಷ್ಟು ಗ್ಯಾಪ್ ಬಿಟ್ಟರೆ ಸಾಕು, ಒಂದು ಅರ್ಧ ಇಂಚಾಗೋಷ್ಟು. ಮತ್ತು ಇಲ್ಲಿ ಸೇಮ್ ಅದೇ ದಾರನ ಹಾಕ್ತಾ ಇದ್ದೀನಿ. ಮತ್ತು ಅಷ್ಟೇ ಉದ್ದಕ್ಕೆ, ಫಸ್ಟ್ ಏನು ದಾರ ಕಟ್ ಮಾಡಿದ್ನಲ್ವ ಅಷ್ಟೇ ಉದ್ದಕ್ಕೆ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ 2 ದಾರಕ್ಕೂ ಸೂಜಿನ ಹಾಕಿಟ್ಕೊಂಡಿದ್ದೀನಿ. ನಂತರ ಈ ಲಾಂಗ್ ಬೀಡ್ಸ್ ಇರತ್ತಲ್ಲ ಅದನ್ನು ಒಂದು ಸೂಜಿ ಒಳಗಡೆ ಹೀಗೆ ಹಾಕ್ತಾ ಇದ್ದೀನಿ. ನೋಡಿ, ನಂತರ ಸೂಜಿನ ತೆಗೆದುಬಿಟ್ಟು ಇವಾಗ ಈ ಬೀಡ್ಸ್ ಹಾಕಿದ್ವಲ್ಲ ಅದರ ಒಳಗಡೆಯಿಂದ ಹೀಗೆ ಹಾಕಿ ತೆಗಿತಾ ಇದ್ದೀನಿ. ಆವಾಗ ಈ ದಾರನ ಬಿಟ್ಕೋಬಾರ್ದು, ಟೈಟಾಗಿ ಹೀಗೆ ಹಿಡ್ಕೋಬೇಕು. ನೋಡಿ, ನೆಕ್ಸ್ಟು ಇವು 2 ದಾರನ ಸೇರಿಸ್ಬಿಟ್ಟು ನಾನು ಹೀಗೆ ನಾಟ್ ಹಾಕ್ತಾ ಇದ್ದೀನಿ. ಹೀಗೆ ಟೈಟಾಗಿ ನಾಟ್ ಹಾಕ್ಕೋಬೇಕು. ನೋಡಿ, ಹೀಗೆ ಕಾಣಿಸತ್ತೆ. ನೋಡಿ, ನೆಕ್ಸ್ಟು ಇದಾಯ್ತಲ್ವ, ಇಷ್ಟಾದಮೇಲೆ ಸುಮಾರು ಒಂದು ಫಿಂಗರ್ಗಿಂತ ಒಂದು ಫಿಂಗರ್ ನೋಡಿ, ಹೀಗೆ ಒಂದು ಫಿಂಗರ್ ಬಿಟ್ಬಿಟ್ಟು ಇಲ್ಲಿ ನಾನು ಮತ್ತೆ ಈ ಸೇಮ್ ದಾರನ ಹಾಕ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಅದೇ ರೀತಿ ಸೂಜಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಮತ್ತು ಈ ಬೀಡನ್ನ ಹೀಗೆ ಒಳಗಡೆ ಹಾಕಿಬಿಟ್ಟು ಹೀಗೆ ತೆಗೆದು ಮತ್ತು ಮತ್ತೊಂದು ಸೂಜಿಯಿಂದ ಹೀಗೆ ದಾರನ ಹೀಗೆ ಹಾಕಿ ಸೂಜಿನ 2 ತೆಗೆದುಬಿಟ್ಟು ಹೀಗೆ 2 ದಾರ ಸೇರಿಸಿ ನಾಟ್ ಹಾಕ್ಕೋತಾ ಇದ್ದೀನಿ. ಇದೇ ರೀತಿ ನಾನು ಫುಲ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಹೀಗೆ ಇಲ್ಲಿ 2 ಆಯ್ತಲ್ವ, ಇದೇ ರೀತಿ ಸೀರೆಗಾದರೆ ನೀವು ಫುಲ್ ಸೀರೆಗೂ ಇದೇ ರೀತಿ ಕಂಟಿನ್ಯೂ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಲಾಂಗ್ ಬೀಡ್ಸ್ ಎಲ್ಲ ಹಾಕಿ ರೆಡಿ ಇದೆ. ಇವಾಗ ನೆಕ್ಸ್ಟ್ ನಾನು
ಈ ದಾರನ ತಗೊಂಡ್ಬಿಟ್ಟು ನೋಡಿ ಹೀಗೆ ಇದ್ರ ಒಳಗಡೆ ಹಾಕ್ತಾ ಇದ್ದೀನಿ. ನೀಟಾಗಿ ಒಂದ್ಸಲ ಹೀಗೆ ಸರಿ ಮಾಡ್ಕೊಂಡ್ಬಿಟ್ಟು ನೋಡಿ ನಾನಿಲ್ಲಿ ಇಷ್ಟುದಕ್ಕೆ ಕಟ್ ಮಾಡ್ಕೊಬಿಡ್ತಾ ಇದ್ದೀನಿ. ಆವಾಗ ಕುಚ್ಚು ಕಟ್ಟೋದು ಈಸಿ ಆಗುತ್ತೆ ನೋಡಿ. ನಂತರ ಹೀಗೆ ದಾರನ ಇಟ್ಕೊಂಡು ಗೋಲ್ಡನ್ ಕಲರ್ ಥ್ರೆಡ್ನ ಟೈಟಾಗಿ ಹೀಗೆ ಸುತ್ಕೋಬೇಕು ಫಸ್ಟ್. ನಂತರ ಹೂ ಕಟ್ತೀವಲ್ಲ ಆ ರೀತಿಯಾಗಿ ಹೀಗೆ ನಾಟ್ ಹಾಕಬೇಕು. ಈ ಜರಿ ಥ್ರೆಡ್ ಏನಿರುತ್ತಲ್ಲ ಫ್ರೆಂಡ್ಸ್, ಅದನ್ನು ಸ್ವಲ್ಪ ಜಾಸ್ತಿ ಟೈಟಾಗಿ ಸುತ್ಕೊಳ್ಳೋದ್ರಿಂದ ನಮಗೆ ಕುಚ್ಚು ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನೆಕ್ಸ್ಟ್ ನೋಡಿ ಹಿಂದ್ಗಡೆ ತಿರುಗಿಸ್ಬಿಟ್ಟು ಹೀಗೆ ನಾನು ನಾಟ್ ಹಾಕ್ತಾಯಿದ್ದೀನಿ. ನಿಮಗೆ ಆಲ್ರೆಡಿ ನಾನು ಈ ಕುಚ್ಚನ್ನೆಲ್ಲ ಹೇಗೆ ಕಟ್ಟೋದು ಅನ್ನೋದನ್ನು ವಿಡಿಯೋನೂ ಸಹ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್. ಅದನ್ನು ಚೆಕ್ ಮಾಡಿ, ಆವಾಗ ನಿಮಗೆ ಯಾವ್ಯಾವ ರೀತಿಲಿ ಕುಚ್ಚನ್ನ ಕಟ್ಬೋದು ಅನ್ನೋದು ಗೊತ್ತಾಗುತ್ತೆ. ಮತ್ತು ನೋಡಿ ಹೀಗೆ ಎಕ್ಸ್ಟ್ರಾ ಥ್ರೆಡ್ನ ನಾನು ಹೀಗೆ ಕಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಎಲ್ಲ ಈ ಕುಚ್ಚೇನಿರ ದಾರ ಇರುತ್ತಲ್ಲ ಎಲ್ಲ ಒಂದೇ ಲೆವೆಲ್ಗೆ ಬರೋ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ಇಷ್ಟಕ್ಕೂ ನಾನು ಕುಚ್ಚನ್ನ ಕಟ್ಕೋತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನಿಲ್ಲಿ 3 ಕುಚ್ಚುಗಳನ್ನು ಹಾಕಿದ್ದೀನಿ. ನೋಡಿ ಮಧ್ಯ ಎಲ್ಲ ಗೋಲ್ಡನ್ ಕಲರ್ ಥ್ರೆಡ್ ಬಂದು ಎಷ್ಟೊಂದು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಲ್ವಾ. ನೋಡಿ ಹಿಂದ್ಗಡೆ ಇಲ್ಲಿ ಕುಚ್ಚು ಒಂದಿಗೆ ಗಂಟು ಹಾಕಿರೋದು ಸಹಿತ ಕಾಣಿಸಲ್ಲ. ಇವಾಗ ನೆಕ್ಸ್ಟ್ ನೋಡಿ ನಾನಿಲ್ಲಿ ನಾರ್ಮಲ್ ಸೂಜಿಗೆ ಹೀಗೆ ದಾರ ಹಾಕಿಟ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಸ್ಟಾರ್ಟಿಂಗ್ ತಗೊಂಡಿದ್ವಲ್ಲ ಅಲ್ಲಿ ಹೀಗೆ ದಾರನ 1-2 ರೌಂಡು ಹೀಗೆ ನಾಟ್ ಹಾಕ್ತಾ ಇದ್ದೀನಿ. ನಂತರ ಈ ಲೀಫ್ ಬೀಡ್ ಏನಿದೆಯಲ್ಲ ಇದನ್ನು ಇಲ್ಲಿ ಹೀಗೆ ಹಾಕ್ತಾ ಇದ್ದೀನಿ. ಬೀಡ್ ಹೀಗೆ ಕೆಳಮುಖವಾಗಿ ಬರೋ ಹಾಗೆ ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ನಾಟ್ ಹಾಕ್ಕೋಬೇಕು. ಹೀಗೆ ಇಲ್ಲಾಯಿತು. ನೆಕ್ಸ್ಟು ಮತ್ತು ಇದ್ರ ಬೀಡ್ ಒಳಗಡೆನೆ ಲಾಂಗ್ ಬೀಡ್ ಒಳಗಡೆನೆ ನಾನು ದಾರ ಹಾಕ್ತಾಯಿದ್ದೀನಿ. ನಂತರ ಮತ್ತು ಇಲ್ಲಿ ಪಕ್ಕದಲ್ಲೇ ಒಂಚೂರು ಬಟ್ಟೆಗೆ ಹೀಗೆ ದಾರನ ಹಾಕ್ಕೊಂಬಿಟ್ಟು ನಂತರ ಮತ್ತೊಂದು ಲೀಫ್ ಬೀಡನ್ನ ಹಾಕ್ತಾಯಿದ್ದೀನಿ. ಇದೇ ರೀತಿ ನಾನು ಅಷ್ಟು ಕುಚ್ಚಿಗೂ ಈ ಲೀಫ್ ಬೀಡನ್ನ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಲೀಫೆಲ್ಲ ಸ್ಟಿಚ್ ಮಾಡಿ ಆದಮೇಲೆ ಲೀಫ್ ಬೀಡ್ಸ್ನ ಎಷ್ಟೊಂದು ಗ್ರ್ಯಾಂಡ್ ಲುಕ್ ಬಂದಿದೆ ಅಲ್ವಾ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ಯಾರಿಗೆಲ್ಲ ಈ ಡಿಸೈನ್ ಹಾಕಿದರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಸಿಲ್ಕ್ ಸ್ಯಾರಿಗೆ ಈ ಡಿಸೈನ್ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ಫ್ರೆಂಡ್ಸ್. ಈ ಡಿಸೈನ್ ಹಾಕೋದು ತುಂಬಾ ಈಸಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇದರಿಂದ ಅವರಿಗೂ ಸಹ ಒಂದು ಹೊಸ ಡಿಸೈನ್ನ ಕಲಿತ ಹಾಗೆ
ಆಗುತ್ತೆ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.